ಎಲ್ರಿಗೂ ನಮಸ್ಕಾರ ರೀ. ಶ್ವೇತಾ ಪ್ರವೀಣ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾವಿವತ್ತು ಮಾಡ್ತಾ ಇದ್ದೀವಿ ಉಂಡುಗಡುಬು. ಉಂಡುಗಡುಬು ಮಾಡಲು 1 ಬೌಲಷ್ಟು ಅಕ್ಕಿ ಹಿಟ್ಟು, 1 ಬೌಲಷ್ಟು ಜೋಳದ ಹಿಟ್ಟನ್ನು ತೊಗೊಂಡಿದ್ದೀವಿ. ಒಂದು ಪಾತ್ರೆಗೆ ನೀರು ಹಾಕಿ, ನೀರು ಕಾದ್ಮೇಲೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೀರು ಕುದೀತಾ ಇರುವಾಗ ಅಕ್ಕಿ ಹಿಟ್ಟು ಮತ್ತು ಜೋಳದ ಹಿಟ್ಟನ್ನು ಹಾಕಿ ತಿರುಗಬೇಕು. ಗಂಟು ಆಗದೆ ಇರೋ ಥರ ತಿರುಗ್ಕೋಬೇಕು. ಸ್ವಲ್ಪ ಹಳ್ಳಕ್ಕೆ ಬಿಟ್ಟು ಹಿಟ್ಟನ್ನು ಆರಿದ ನಂತರ 1 ಬೌಲಷ್ಟು ಗೋಧಿ ಹಿಟ್ಟನ್ನು ಹಾಕಿ ನಾದ್ಕೋಬೇಕು. ಚೆನ್ನಾಗಿ ನಾದ್ಕೊಂಡು, ಇದು ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಅಂತಲೇ ಹೇಳ್ಬೋದು. ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಸಣ್ಣ ಸಣ್ಣದಾದ ಉಂಡೆಗಳನ್ನಾಗಿ ಮಾಡ್ಕೋಬೇಕು. ಅದನ್ನು ಈ ಥರ ಪ್ರೆಸ್ ಮಾಡಿದಾಗ ಈ ಥರ ಶೇಪ್ ಬರುತ್ತೆ. ಇವಾಗ ಒಂದು ಪಾತ್ರೆಗೆ ನೀರು ಹಾಕಿ, ನೀರು ಕಾಯಕ್ಕೆ ಬಿಡೋಣ. 1 ಚಮಚ ಎಣ್ಣೆ ಹಾಕೋಣ. ಹಿಟ್ಟಿನ ಉಂಡೆಗಳನ್ನು ಆ ಪಾತ್ರೆಯಲ್ಲಿ ಹಾಕಿ ಕುದಿಯಕ್ಕೆ ಹಾಕೋಣ. ಆರರಿಂದ 7 ನಿಮಿಷ ಕುದ್ಮೇಲೆ ಆ ಉಂಡೆಗಳೆಲ್ಲ ಮೇಲೆ ಬಂದು ತೇಲುತ್ತೆ. ಆವಾಗ ನೀರೆಲ್ಲ ಬಸಿದು ಇಡಬೇಕು. ಇವಾಗ ಒಂದು ಬಾಳಿಗೆಗೆ ಎಣ್ಣೆ ಹಾಕಿ, ಎಣ್ಣೆ ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು, ಉಳ್ಳಾಗಡ್ಡಿ, ಹಸಿಮೆಣಸಿನ್ಕಾಯಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಟೊಮ್ಯಾಟೊ, ಸಣ್ಣದಾಗಿ ಕಟ್ ಮಾಡ್ಕೊಂಡಂಥ ಮೆಂತ್ಯ ಸೊಪ್ಪನ್ನು ಹಾಕ್ಕೊಳ್ಳೋಣ. ಒಂದು ಹೆಲ್ದಿ ರೆಸಿಪಿ ಅಂತಲೇ ಹೇಳ್ಬೋದು. ಅರಿಶಿನ ಪುಡಿ, ಮಸಾಲೆ ಪುಡಿ. ನಮ್ಮ ಹಿರಿಯರು ಯಾವುದೇ ಸ್ನ್ಯಾಕ್ಸ್ನ ತಿಂತಿರಲಿಲ್ಲ. ಅವರು ಈ ಥರ ಡಿಫ್ರೆಂಟಾಗಿ ರೆಸಿಪಿಗಳನ್ನ ಮಾಡಿಕೊಂಡು ತಿಂತಾಯಿದ್ರು ಮತ್ತು ಆರೋಗ್ಯವಾಗಿ ಇರ್ತಾಯಿದ್ರು. ಬೆಲ್ಲ, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ನೀರು ಹಾಕಿ ಒಗ್ಗರಣೆನ ಕುದಿಸ್ಕೊಳ್ಳೋಣ. ಇವಾಗ ಕುದಿಸ್ಕೊಂಡಿರುವಂತಹ ಉಂಡುಗಡುಬನ್ನು ಹಾಕಿ ಕಲಿಸ್ಕೋಬೇಕು. ಇವಾಗ ಬಿಸಿ ಬಿಸಿಯಾದ ಉಂಡುಗಡುಬು ರೆಡಿ ಆಯಿತು. ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂತಾಯಿದ್ರೆ ಮಸ್ತ್ ಇರ್ತೈತ್ರಿ. ನನ್ನ ಮಕ್ಕಳಿಗೆ ಇದು ಫೇವ್ರೆಟ್ ರೆಸಿಪಿ. ಇದಕ್ಕೆ ಅವರು ಪಾಸ್ತಾ ಅಂತ ಹೆಸರಿಟ್ಟಿದ್ದಾರೆ ರೀ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್. ನಿಮಗೆ ಯಾರಿಗೆ ಈ ರೆಸಿಪಿ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ.